ಜೈ ಶ್ರೀರಾಮ್. ಸೊ ಈ ಒಂದು ಸರ್ಕ್ಯುಲರ್ ಓಡಾಡ್ತಾ ಇದೆ. ಅಗೇನ್ ವಿ ಟಿ ಯು ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ದು ಎಕ್ಸಾಮ್ ಡೇಟ್ ಏನಿದೆ ಮತ್ತು ಎಕ್ಸ್ಟೆಂಡೆಡ್ ಆಗಿದೆ, ಪೋಸ್ಟ್ಪೋನ್ ಆಗಿದೆ ಎಕ್ಸಾಮ್ ಮತ್ತೆ ಅಂತ ಹೇಳ್ಬಿಟ್ಟು ಒಂದು ಸರ್ಕ್ಯುಲರ್ ಓಡಾಡ್ತಿದೆ. ಸೊ ಆ ಸರ್ಕ್ಯುಲರ್ ಏನಿದೆ ರಿಯಲ್ ಆಗಿ ಎಕ್ಸಾಕ್ಟ್ ಆಗಿ ಇದೆ. ಸೊ ಅದು ರಿಯಲ್ಲಾ ಆರ್ ಫೇಕಾ ಅಂತ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಇದೆ. ಸೊ ಅದನ್ನು PDF ಓಪನ್ ಮಾಡಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ನೀವೇ ತಿಳ್ಕೊಳ್ಳಿ ಅದು ರಿಯಲ್ಲಾ ಆರ್ ಫೇಕಾ ಅಂತ. ಸೊ ಇದು ಒಂದು ಸರ್ಕ್ಯುಲರ್ ಇದೆ, ನಿಮ್ಮ ಹತ್ರ ಕೂಡ ಬಂದಿರುತ್ತೆ. ಸೊ ಇಲ್ಲಿ ನೀವು ಡೇಟ್ ಎಲ್ಲ ನೋಡ್ಬೋದು, ಸೈನ್ ಎಲ್ಲ ನೋಡ್ಬೋದು, ಎಲ್ಲನೂ ನೋಡ್ಬೋದು. ಸೊ ಇದು ರಿಯಲ್ ಆರ್ ಫೇಕ್ ಅನ್ನೋಕ್ಕಂಥ ಒಂದು ಐಡಿಯಾ ಯಾರಿಗೂ ಬರೋದಿಲ್ಲ. ಸೊ ಯಾರು ಸ್ವಲ್ಪ ಡೀಪಾಗಿ ಥಿಂಕ್ ಮಾಡಿ ಇದು ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ ಇದು ಆ್ಯಕ್ಚುಲಿ ಇರೋದು ಏನು ಅನ್ನೋಕ್ಕಂಥದ್ದು. ಸೊ ಹಾಗಾಗಿ ಒಂದು ಕ್ಲಾರಿಫಿಕೇಷನ್ ಸ್ಟೂಡೆಂಟ್ಸ್ಗಳಿಗೆ ಕೊಡಲಿಕ್ಕಿಗೋಸ್ಕರ ಈ ಒಂದು ವಿಡಿಯೋ ಮಾಡಲಾಗಿದೆ. ಸೊ ಏನು ಕ್ಲಾರಿಫಿಕೇಷನ್ ಏನು ಅಂತಂದರೆ, ಈ ಒಂದು ಸರ್ಕ್ಯುಲರ್ ಏನಿದೆ ಅದು ರಿಯಲಾ ಆರ್ ಫೇಕಾ. ಸೊ ಫಸ್ಟ್ ಆಫ್ ಆಲ್ ಈ ಒಂದು ಕ್ವಶನ್ಗೆ ಆನ್ಸರ್ ಕೇಳೋದಾದರೆ ಇಟ್ಸ್ ಫೇಕ್. ಹೇಗೆ ಫೇಕ್ ಅಂತ ಹೇಳ್ತೀರಾ ಅಂತ ನೀವು ಕೇಳ್ಬೋದು. ಈಗ ಒನ್ ಬೈ ಒನ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬರೋದು ಡೇಟ್. ಅಲ್ಲಿ ಏನಿದೆ ಕರೆಕ್ಟ್ ಇದೆಯಲ್ಲ? ನೋ, ಸ್ವಲ್ಪ ಝೂಮ್ ಹಾಕಿ ನೋಡಿ. ಸೊ ಈ ಥರ ಏನಿದೆ ಇಲ್ಲಿ ಇನ್ನೂ ಝೂಮ್ ಹಾಕಿ ನೋಡಿ, ಇಲ್ಲಿ ನಿಮಗೆ ಏನು ಎಡಿಟಿಂಗ್ ಬರುತ್ತೆ ಅಂತ ನಿಮಗೆ ಕ್ಲಾರಿಫಿಕೇಷನ್ ಕೊಡ್ತೇನೆ. ಸೊ ಸ್ವಲ್ಪ ಝೂಮ್ ಹಾಕಿ ನೋಡಿ. ಇಲ್ಲಿ ಒಂದು ಸ್ಕ್ವೇರ್ ಬಾಕ್ಸ್ ಥರ ಕಾಣಿಸ್ತಿದೆ ನೋಡಿ, ಎಡಿಟಿಂಗ್ ಮಾಡಿರೋದು. ಇಷ್ಟು ಒಂದು ಸ್ಕ್ವೇರ್ ಬಾಕ್ಸ್ ಇದೆ ನೋಡಿ. ಈ ಒಂದು ವೈಟ್ ಕಲರ್ ಚೇಂಜ್ ಇದೆ, ಇದರದ್ದೊಂದು ವೈಟ್ ಕಲರ್ ಚೇಂಜ್ ಇದೆ. ಸೊ ಇನ್ನೂ ಸ್ವಲ್ಪ ಬೇಕಿದ್ರೆ ಝೂಮ್ ಹಾಕಿ ತೋರಿಸ್ತೀನಿ ನಿಮಗೆ. ಸೊ ಇನ್ನೂ ಝೂಮ್ ಹಾಕಿ ನೋಡಿ. ಈ ಒಂದು ಬಾಕ್ಸ್ ಏನಿದೆ ನೋಡಿ, ಇಲ್ಲಿ ಕಾಣಿಸ್ತಿದೆ ನೋಡಿ. ಈ ಒಂದು ಬಾಕ್ಸ್ ವೆಯ್ಟ್ ನೋಡಿ, ಈ ಒಂದು ಬಾಕ್ಸ್ ಕಲರ್ ನೋಡಿ, ವೈಟ್ ಎರಡು ಕಲರ್ ವೈಟ್, ಬಟ್ ಇಲ್ಲೇ ಸ್ವಲ್ಪ ಚೇಂಜಸ್ ಇದೆ. ಸೊ ಫಸ್ಟ್ ಪ್ರೂಫ್ ಇದು ಫೇಕ್ ಅನ್ನೋಕ್ಕೆ. ಸೊ ಸೆಕೆಂಡ್ ಒನ್ ಏನು ಅಂತಂದರೆ, ಇಲ್ಲೂ ಕೂಡ ಅದೇ ನೋಡಿ, ಸೇಮ್ ಅದೇ ಥರನೇ ಎಡಿಟಿಂಗ್ ಮಾಡಿರೋದಿದೆ. ನೆಕ್ಸ್ಟ್ ಸೈನ್ ಮತ್ತು ಎಲ್ಲನೂ ಕರೆಕ್ಟ್ ಇದೆಯಲ್ಲ, ಸೈನ್ ಎಡಿಟಿಂಗ್ ಮಾಡಿರೋದಿದೆ. ಸೊ ಇನ್ನೂ ಝೂಮ್ ಹಾಕಿ ನೋಡಿ. ಇದು ಏನಿದೆ ಡೇಟು ಕಂಪ್ಲೀಟ್ಲಿ ಎಡಿಟ್ ಮಾಡಿರಕ್ಕಂಥ ಒಂದು ಡೇಟ್. ಸೊ ಫಾಂಟ್ ಸ್ಟೈಲ್ ಮಾತ್ರ ಚೇಂಜ್ ಮಾಡಿಬಿಟ್ಟು ಮಾಡಿದ್ದಾರೆ. ಫಾಂಟ್ ವೇಟ್ ಕೂಡ ಒಂದು ಚೂರು ಕಡಿಮೆ ಮಾಡಿದ್ದಾರೆ. ಎಕ್ಸಾಕ್ಟ್ಲಿ ಸೇಮ್ ಫಾಂಟ್ ವೇಟ್ ಏನು ಸರ್ಕ್ಯುಲರಲ್ಲಿ ಅವರು ಸೈನ್ ಮಾಡಿರ್ತಾರೆ ಅದೇ ಫಾಂಟ್ ವೇಟನ್ನು ಏನು ಮಾಡಿದ್ದಾರೆ ಇಲ್ಲಿ ಹಾಕಿಬಿಟ್ಟಿದ್ದಾರೆ. ಸೊ ಫಾಂಟ್ ವೇಟ್ ಆ್ಯಂಡ್ ಸ್ಟೈಲ್ ಎರಡೂ ಕೂಡ ಚೇಂಜ್ ಮಾಡಿದ್ದಾರೆ. ಸೊ ಎಕ್ಸಾಕ್ಟ್ಲಿ ನೀವು ಇಲ್ಲಿ ನೋಡಿ, ಇದು ಕೂಡ ಸೆಕೆಂಡ್ ಪ್ರೂಫ್. ಇನ್ನೂ ಹಾಗೆ ನೋಡ್ತಾ ಬರೋದಾದರೆ ಇಲ್ಲಿ ನೀವು ಟೇಬಲ್ ನೋಡ್ಬೋದು. ಸೊ VTದು ಟೇಬಲ್ ಯಾವತ್ತೂ ಈ ಥರ ಬರೋದಿಲ್ಲ, ಈ ಥರ ಥಿನ್ನಾಗಿ ಬರೋದಿಲ್ಲ. ಫಸ್ಟ್ ಆಫ್ ಆಲ್ ಹೇಳ್ತೀನಿ, ಈ ಥರ ಈ ಎಡ್ಜಸ್ಟ್ಗಳಿರ್ಬೋದು, ಏನೇ ಇರ್ಬೋದು, ಟೋಟಲ್ ಈ ಒಂದು ಬಾಕ್ಸ್ ಯಾವತ್ತೂ VT ಕಡೆಯಿಂದ ಇಷ್ಟೊಂದು ಥಿನ್ ಆಗಿ ಬರೋದಿಲ್ಲ. ಸೊ ಥರ್ಡ್ ಪ್ರೂಫ್, ಯಾವುದೇ ಕಾರಣಕ್ಕೂ ನೀವು ಎಕ್ಸಾಮ್ ಪೋಸ್ಟ್ಪೋನ್ ಆಗಿದೆ ಅಂಥೇಳಿ ಓದೋದು ಬಿಟ್ಟು ಮತ್ತೊಂದು ಮಗದೊಂದು ಮಾಡಬೇಡಿ. ಸೊ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತಾ ಇಲ್ವಾ ಅದು ನನಗೆ ಕೇಳೋದಾದರೆ ನಿಮ್ಮದು 60-40% ಒಪ್ಪಿದೆ. ಹೇಗೆ ಅಂತ ಕೇಳಿದ್ರೆ, ನಿಮ್ಮದು ಇನ್ನೂ ಇಲ್ಲಿ ತನಕ ನಿಮ್ಮದು USN ಇನ್ನೂ ಬಂದಿಲ್ಲ. ಮೇ ಬಿ ಬರ್ಬೋದು, ಬರದೇ ಇರ್ಬೋದು. ಸೊ ಇನ್ ಕೇಸ್ ಏನಾದರೂ ಎಕ್ಸ್ಟೆಂಡ್ ಆಯಿತು ಅಂತಂದರೆ ಈ ಒಂದು ಚಾನಲ್ ಮುಖಾಂತರ ನಿಮಗೆ ಕನ್ಫರ್ಮ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಸರ್ಕ್ಯುಲರ್ ನಿಮ್ಮ ಹತ್ರ ಬಂದರೂ ಕೂಡ ಅದನ್ನು ನಂಬಲಿಕ್ಕೆ ಹೋಗಬೇಡಿ. ಯಾಕಂದರೆ ಈ ಥರ ಫೇಕ್ ಎಡಿಟಿಂಗ್ ಸರ್ಕ್ಯುಲರ್ ಬರ್ತೈತೆ. ನಿಮ್ಮ ತಲೆ ಕೆಡಿಸ್ಲಿಕ್ಕೆ ಕೆಲವೊಬ್ಬರು ಆ ಥರ ಎಡಿಟರ್ಸ್ ನಿಮಗೆ ಸ್ಟೂಡೆಂಟ್ಸ್ಗಳಿಗೆ ಇದು ಮಾಡಿರ್ತಾರೆ. ಸೊ 60-40% ಒಪ್ಪಿದೆ. ಇನ್ ಕೇಸ್ ಏನಾದರೂ ಫುಲ್ ಕನ್ಫರ್ಮ್ ಆಗಿ ಎಕ್ಸ್ಟೆಂಡ್ ಆಗಿದ್ರೆ, ಇನ್ನೂ USN ಬರೋಲ್ಲ ಅಂತ ಕನ್ಫರ್ಮೇಷನ್ ಆದರೆ, ನನಗೆ ಇನ್ಫಾರ್ಮೇಷನ್ ಬಂದರೆ ನಿಮಗೆ ಅದು ಕರೆಕ್ಟ್ ಕನ್ಫರ್ಮ್ ಇನ್ಫಾರ್ಮೇಷನ್ ಕೊಡ್ತೇನೆ. ಸೊ ಅಲ್ಲಿವರೆಗೂ ಯಾರೂ ತಲೆ ಕೆಡಿಸ್ಕೊಡಿ, ಚೆನ್ನಾಗಿ ಓದಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.